ಜಲ್ಲಿ ತುಂಬಿದ್ದ ಟಿಪ್ಪರ್ ಮಗುಚಿ ದುರಂತ ಸಂಭವಿಸಿದೆ. ಬಸ್ ತುಂಬಾ ತುಂಬಿಕೊಂಡಿದೆ ಜಲ್ಲಿಕಲ್ಲು. ಜಲ್ಲಿಕಲ್ಲಿನ ನಡುವೆ ಸಿಲುಕಿ ಪ್ರಯಾಣಿಕರು ನರಳಾಟ ಒದ್ದಾಡ್ಬಿಟ್ಟಿದ್ದಾರೆ. ಜಲ್ಲಿ ತುಂಬಿದ್ದ ಟಿಪ್ಪರ್ ಮಗುಚಿ ಬಿದ್ದು ದುರಂತ ಆಗಿರೋದು. ನನ್ನ ಪ್ರಕಾರ ಇದು ಎದುರಾ ಬದುರಾ ಬಂದಿರತಕ್ಕಂಥದ್ದು ಅಂತ ಅನ್ಸುತ್ತೆ. ಬ್ಯಾಲೆನ್ಸ್ ಸಿಕ್ಕಿಲ್ಲ. ಮತ್ತೆ ಆ ಟಿಪ್ಪರ್ದು ಹೈಟ್ ಜಾಸ್ತಿ ಇದೆ. ಆ ಟಿಪ್ಪರ್ ಹೈಟು ಬಸ್ ಹೈಟ್ಗಿಂತ ಜಾಸ್ತಿ ಇದೆ. ಹಾಗಾಗಿ ಜಲ್ಲಿ ಎಲ್ಲ ಬಿದ್ದು ಒಳಗಡೆ 20 ಜನ ಸಾವನ್ನಪ್ಪಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್. ಅದ್ರ ಒಳಗಡೆ ಎಲ್ಲ ಜಲ್ಲಿ ತುಂಬಿಕೊಂಡಿದೆ. ಅದಕ್ಕೋಸ್ಕರ ಬಸ್ ಜಾಮ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಯಾವಾಗ ನಡೆದ ಅಪಘಾತ, ಹೆಂಗಾಯ್ತು ಇದು, ಸದ್ಯದ ಪರಿಸ್ಥಿತಿ ಏನು, ಗಾಯಾಳುಗಳು ಎಷ್ಟು ಜನ, ಏನಿದೆ ಓವರ್ ಆಲ್ ಡೀಟೇಲ್ಸ್? ಅರವಿಂದ್, ಇವತ್ತು ಬೆಳಗಿನ ಜಾವ ನಡೆದಿರುವಂತಹ ಘಟನೆ ಇದು. ಎರಡು ಅಂದ್ರೆ ಬಸ್ ಮತ್ತೆ ಟಿಪ್ಪರ್ ಏನಿದೆ, ಎರಡು ಮುಖಾಮುಖಿಯಾಗಿ ಡಿಕ್ಕಿ ಆಗಿರುವಂತದ್ದು. ಜಲ್ಲಿಕಲ್ಲು ತುಂಬಿಕೊಂಡು ಹೊರಟಿದ್ದಂತಹ ಟಿಪ್ಪರ್ ಏನಿದೆ ಅದು ಬಸ್ಗೆ, ಸರ್ಕಾರಿ ಬಸ್ಗೆ ಡಿಕ್ಕಿ ಹೊಡೆದಿರುವಂತದ್ದು. ಸರ್ಕಾರಿ ಬಸ್ನಲ್ಲಿ 70ಕ್ಕಿಂತ ಅಧಿಕ ಜನರು ಪ್ರಯಾಣವನ್ನ ಕೂಡ ಮಾಡ್ತಾ ಇದ್ರು. ಏಕಾಏಕಿ ಡಿಕ್ಕಿ ಹೊಡೆದಂತ ಹಿನ್ನೆಲೆಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಡಿಕ್ಕಿ ಹೊಡೆದಿದ್ದರ ಜೊತೆಯಾಗಿ ಇಡೀ ಟ್ರಕ್ ಏನಿದೆ ಅದು ಮಗುಚಿ ಬಸ್ನ ಮೇಲೆ ಬಿದ್ದಿರುವಂತದ್ದು. ಹೀಗಾಗಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಈವರೆಗೂ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ 20ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 10ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಗಾಯಗೊಂಡವರನ್ನೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸಗಳಾಗಿದ್ದಾವೆ. ಮೃತದೇಹಗಳನ್ನು ಕೂಡ ಹೊರತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಜಲ್ಲಿಕಲ್ಲಿನ ಅವಶೇಷಗಳ ಅಡಿಯಲ್ಲಿ ಈಗಾಗಲೇ ಸಾಕಷ್ಟು ಮೃತದೇಹಗಳು ಸಿಲುಕೊಂಡಿರುವಂತದ್ದು. ಸ್ಥಳಕ್ಕೆ JCB ಅನ್ನು ಕೂಡ ತರಿಸಲಾಗಿರುವಂತದ್ದು. ಟಿಪ್ಪರ್ ಅನ್ನ ಕ್ಲಿಯರ್ ಮಾಡಿ ಅದಾದ ಬಳಿಕ ಜಲ್ಲಿಕಲ್ಲುಗಳನ್ನ ತೆರವು ಮಾಡಿ ಗಾಯಾಳುಗಳನ್ನ, ಮೃತರನ್ನ ಏನು ಹೊರತೆಗೆಯುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಗಳು ಕೂಡ ಮುಂದುವರೆದಿದ್ದಾವೆ. ಅರವಿಂದ್, ಬಟ್ ಇದೊಂಥರ ಅನ್ಯೂಶುವಲ್ ಆಕ್ಸಿಡೆಂಟ್ ಅಂತ ಅನ್ಸಲ್ವಾ ಶಬೀರ್? ಯಾಕೆಂದ್ರೆ ಮುಖಾಮುಖಿ ಡಿಕ್ಕಿ ಆಗೋದು ಓಕೆ, ಬಟ್ ಡಿಕ್ಕಿಯಾಗಿ ಬಸ್ ಮೇಲೇನೆ ಅದು ಮಗುಚು ಬಿದ್ದಿದೆ ಅಂತಂದ್ರೆ ಒಂದ್ ಸ್ವಲ್ಪ ಹೇಗೆ ಅಂತ, ಅದು ಆಕ್ಸಿಡೆಂಟ್ ಆಗಿದ್ದು ಯಾವ ರೀತಿ ಅಂತ? ಅರವಿಂದ್ ನೋಡಿ, ಎರಡೂ ಗಾಡಿಗಳು ಮುಖಾಮುಖಿ ಬಂದಂತ ಸಂದರ್ಭದಲ್ಲಿ ಒಂದಕ್ಕೊಂದು ಕ್ರಾಶ್ ಆಗಿದ್ದಾವೆ. ಅದಾದ ಬಳಿಕ ಆಕ್ಸಿಡೆಂಟ್ ಅನ್ನ ಅವಾಯ್ಡ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಗಾಡಿ ಬ್ಯಾಲೆನ್ಸ್ ತಪ್ಪಿರುವಂತ ಸಾಧ್ಯತೆಗಳು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆ ಸಾಧ್ಯತೆಗಳನ್ನ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇದೊಂದು ಅಕಸ್ಮಾತ್ ಆಗಿರುವಂತ ಘಟನೆಯ ಅಥವಾ ಇದರಿಂದ ಏನಾದರೂ ದುರುದ್ದೇಶ ಇದೆಯಾ ಅನ್ನುವಂಥದ್ದನ್ನ ಇನ್ನಷ್ಟೇ ಪತ್ತೆ ಹಚ್ಚಬೇಕು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಿಯಾರಿಟಿ ಬೇಸ್ ಮೇಲೆ ಈಗ ರಕ್ಷಣಾ ಕಾರ್ಯಾಚರಣೆಗಳು ಕೂಡ ನಡೆದಿದ್ದಾವೆ. ಪ್ರಕರಣ ಕೂಡ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಈ ತನಿಖೆಗಳು ಕೂಡ ನಡೆಯುತ್ತೆ. ನೀವು ಹೇಳ್ದಂಗೆ ಸ್ವಲ್ಪ ಅನ್ಯೂಶುವಲ್ ತರಕ್ಕೆ ಕಂಡ್ರು ಕೂಡ, ಅಂದ್ರೆ ಅಕಸ್ಮಾತ್ ಆಗಿ ಅಥವಾ ಗಾಡಿನ ಕಂಟ್ರೋಲ್ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಬ್ಯಾಲೆನ್ಸ್ ಹೋಗಿರುವಂತ ಸಾಧ್ಯತೆಗಳು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅರವಿಂದ್, ಈಗ ಮೃತಪಟ್ಟವರ ಬಾಡಿ ಐಡೆಂಟಿಫಿಕೇಶನ್ ಎಲ್ಲ ಆಯ್ತಾ? ಆ ಜಲ್ಲಿ ಕಲ್ಲುಗಳ ಮಧ್ಯದಿಂದ ಬಾಡಿ ಎಲ್ಲ ಹೊರಗೆ ತೆಗೆದಾಗಿದೆಯಾ ಹೇಗೆ ಅಂತ? ಅರವಿಂದ್, ಒಂದೊಂದೇ ಮೃತದೇಹಗಳನ್ನು ಹೊರತೆಗೆಯುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಒಟ್ಟು 20 ಜನರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಬಹುತೇಕ ಮೃತದೇಹಗಳನ್ನ ಹೊರತೆಗೆದಿದ್ದಾರೆ. ಇನ್ನು ಕೆಲವು ಮೃತದೇಹಗಳು ಜಲ್ಲಿಕಲ್ಲಿನ ಅವಶೇಷಗಳು ಮತ್ತೆ ಬಸ್ನ ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿದ್ದಾವೆ. ಅವುಗಳನ್ನ ಕೂಡ ತೆರವು ಮಾಡುವಂತ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಸದ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜಲ್ಲು ಕಲ್ಲುಗಳ ರಾಶಿಯಲ್ಲಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ JCB ಅನ್ನು ತರಿಸಿ ಆ ಕಲ್ಲುಗಳನ್ನ ಕೂಡ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಆ ಮೂಲಕ ರೋಡ್ ಕ್ಲಿಯರ್ ಮಾಡುವಂತ ಪ್ರಯತ್ನಗಳು ಕೂಡ ನಡೆದಿದ್ದಾವೆ. ಗಾಯಾಳುಗಳನ್ನ ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂತದ್ದು. ಮೃತರ ದೇಹಗಳನ್ನ ಗುರುತು ಹಚ್ಚುವಂತ ಕೆಲಸಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ. ಎಲ್ಲಾ ಮೃತದೇಹಗಳನ್ನ ಆಸ್ಪತ್ರೆಗೆ ಸಾಗಿಸಲಾಗಿವೆ. ಈಗ ಕುಟುಂಬಸ್ಥರಿಗೂ ಕೂಡ ಅವರ ಪಾಕೆಟ್ ನಲ್ಲಿರುವಂತಹ ID ಕಾರ್ಡ್ಗಳು ಮತ್ತಿತರ ಗುರುತಿನ ಚೀಟಿಗಳನ್ನ ಪತ್ತೆ ಹಚ್ಚಿ ಆಯಾ ಕುಟುಂಬಸ್ಥರನ್ನ ಕರೆತರುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಅವ್ರು ಬಂದ ಬಳಿಕ ಈ ಐಡೆಂಟಿಫಿಕೇಶನ್ ಪ್ರೋಸೆಸ್ ಕೂಡ ಮುಂದುವರಿಯುತ್ತೆ. ಅರವಿಂದ್.